ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27ಗಾಗಿ ನಿಮ್ಮ ಯೂನಿಟ್ ಟೆಸ್ಟ್ 1ಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇದು ನಾನು ಪಿಕ್ ಮಾಡಿರುವಂಥ ಕ್ವಶನ್ಸ್ ಅಲ್ಲ, ನಮ್ಮ PUC ಬೋರ್ಡ್ ವತಿಯಿಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಟು ಕಂಡಕ್ಟ್ ಯೂನಿಟ್ ಟೆಸ್ಟ್ 1. ಹೊಸ ಲೆಕ್ಚರರ್ಗಳಿರ್ತಾರೆ ಅಥವಾ ಹೊಸ ವಿದ್ಯಾರ್ಥಿಗಳೇ ಆಗಿರ್ತಾರೆ, ಅವರಿಗೆಲ್ಲರಿಗೂ ಕೂಡ LBA ಅಂದ್ರೇ ಗೊತ್ತಾಗ್ತಾ ಇಲ್ಲ. LBA ಅಂತ ಹೇಳಿದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತ, ಒಂದು ಪಠ್ಯದ ಮೇಲೆ ಅಂದರೆ ಒಂದು ಪಾಠದ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಎಕ್ಸಾಮಿಗೆ ಕೇಳಬಹುದು ಅಂತ ಅವರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅನಾಲಿಸಿಸ್ ಮಾಡಿ ಕ್ವಶನ್ಸ್ಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ. ಹಾಗಿದ್ದರೆ ಒಂದೊಂದಾಗಿ ನಾವು ಈಗ ದ್ವಿತೀಯ PUC PCMB ವಿದ್ಯಾರ್ಥಿಗಳಿಗೆ ಏನೆಲ್ಲ ಬರ್ಬೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಬನ್ನಿ. ಅರೇಂಜ್ ಅಂತ ಇದೆ. ಯಾವುದು? ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ದಿ ಚಾಯ್ಸಸ್ ಗಿವನ್ ಬಿಲೋ. 7 MCQs ಆರ್ ದೇರ್ ಇನ್ ಫಸ್ಟ್ ಮೇನ್ ಕ್ವಶನ್. ಪಾರ್ಟ್ ಎನಲ್ಲಿ 7 MCQsಗಳು ಇದ್ದಾವೆ. ಇದಕ್ಕೆ ಒಂದು ರೂಲ್ ಇದೆ, ಹೇಗೆ ಬರೀಬೇಕು ಎಕ್ಸಾಮಲ್ಲಿ ಅಂತ. ಅದು ಇಲ್ಲಿಲ್ಲ, ಪ್ರಿಂಟ್ ಆಗಿಲ್ಲ. ಹೇಗೆ ಅಂದರೆ ಒಂದೇ ಕಡೆ ಇರಬೇಕು, ಸೀಕ್ವೆನ್ಸ್ ಆಗಿ ಇರಬೇಕು. ಫಸ್ಟ್ ಆನ್ಸರ್ ವಿಲ್ ಬಿ ಅವಾರ್ಡೆಡ್ ಅಂತ ಹೇಳಿದರೆ ಮೊದಲನೆಯ ಪೇಜಲ್ಲಿ ಫಸ್ಟ್ ಏನು ಆನ್ಸರ್ ಬರೀತಿರೋ MCQಸು ಅದನ್ನು ಕನ್ಸಿಡರ್ಡ್ ಮಾಡಲಾಗುತ್ತೆ. ಸೆಕೆಂಡ್ ಟೈಮ್ ತಗೊಳ್ಳೋ ಲಾಸ್ಟ್ ಪೇಜಲ್ಲೋ ಮಿಡ್ಲ್ ಪೇಜಲ್ಲೋ ಬರೆದ್ರೆ ಅದಕ್ಕೆ ಅವಾರ್ಡ್ ಇರುತ್ತೆ, 0 ಇರುತ್ತೆ. ಬನ್ನಿ, ಕ್ವಶನ್ ನಂಬರ್ 1ಕ್ಕೆ 100% ಸರಿಯಾದ ಉತ್ತರ ಬಂದು ಎಲ್ಲರಿಗೂ ಕೂಡ ಆಪ್ಷನ್ ಬಿ ಆಗಿ ಇರುತ್ತದೆ. ಆಪ್ಷನ್ ಬಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಕ್ವಶನ್ ನಂಬರ್ 2, ಫೀಮೇಲ್ ಏನಿದು ಗೆಮೆಟೋಫೈಟ್ ಆಫ್ ಎಂಜಿಯೋಸ್ಪರ್ಮ್ ರೆಪ್ರೆಸೆಂಟೆಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 1 ಆಲ್ಸೋ ಆಪ್ಷನ್ ಬಿ. ಕ್ವಶನ್ ನಂಬರ್ 2 ಆಪ್ಷನ್ ಬಿ. ಎಂಬ್ರಿಯೋ ಸ್ಯಾಕ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಡ್ಯೂರಿಂಗ್ ಡಬಲ್ ಫರ್ಟಿಲೈಸೇಷನ್ ಇನ್ ಪ್ಲಾಂಟ್ಸ್ ಒನ್ ಸ್ಪರ್ಮ್ ಫ್ಯೂಸಸ್ ವಿತ್ ದಿ ಎಗ್ ಸೆಲ್ ಆ್ಯಂಡ್ ದಿ ಅದರ್ ಸ್ಪರ್ಮ್ ಫ್ಯೂಸಸ್ ವಿತ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಸೆಂಟ್ರಲ್ ಸೆಲ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ, ಈಗ ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಇದಕ್ಕೆ ಏನು ಕೇಳಿದರೆ ರೆಪ್ರೆಸೆಂಟ್ ಆಫ್ ದಿ ಎಂಬ್ರಿಯೋ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಸೀಡ್ಸ್ ಆರ್ ಅಡಾಪ್ಟಿವ್ಲಿ ಇಂಪಾರ್ಟೆಂಟ್ ಬಿಕಾಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿ ಮೇನ್ಲಿ ಡಾರ್ಮೆನ್ಸಿ ದೇ ಪ್ರೊಟೆಕ್ಟ್ ಯಂಗ್ ಪ್ಲಾಂಟ್ಸ್ ಡ್ಯೂರಿಂಗ್ ವಲ್ನೇರಬಲ್ ಸ್ಟೇಜಸ್. ದೇ ಸ್ಟೋರ್ ಫುಡ್ ಫಾರ್ ಯಂಗ್ ಪ್ಲಾಂಟ್ಸ್ ಆ್ಯಂಡ್ ಫೆಸಿಲಿಟೇಟ್ ಏನಿದು ಡಿಸ್ಪರ್ಸಲ್ ಅಂತ ಇದೆ, ಡಿಸ್ಪೆರಲ್ ಅಂತ ಇದೆ. ಆಲ್ ಆಫ್ ದಿ ಎಬೋವ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕ್ವಶನ್ ನಂಬರ್ 6, ಇನ್ ಎ ಫರ್ಟಿಲೈಸ್ಡ್ ಓವ್ಯೂಲ್ N, 2N and 3N conditions occur respectively in dash. Question number 6 right answer is option A ಆಗಿರುತ್ತೆ. Option A is the right answer. Antipodal egg and endosperm is the right answer. Clear? Question number 7, my dear children. While planning for an artificial hybridization programs, if the female parent have unisexual flowers, then which of the following steps would not be relevant ಅಂತ ಇದೆ. Question number 7 right answer is option C. Option C is the right answer. Clear? ಬನ್ನಿ ವಿದ್ಯಾರ್ಥಿಗಳೇ, ಈಗ fill in the blanks ನೋಡೋಣ. Fill in the blanks by choosing the appropriate word given in the bracket ಅಂತ ಇದೆ. ನೋಡಿ, ಈಗ ಕ್ವಶನ್ ನಂಬರ್ ಯಾವುದು ಸೆಕೆಂಡ್ ಮೇನ್ ಕ್ವಶನ್ ನೋಡೋಣ. fill in the blanks ಏನಿದೆ? ಫಿಲಿಫಾರ್ಮ್ ನೋಡಿ, ಅಪರೇಟಸ್ ಈಸ್ ಫೌಂಡ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ಇದಕ್ಕೆ ಸರಿಯಾದ ಉತ್ತರ ಬಂದು SYNER ಗಿಡ್ಸ್ GIDS ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇದಿದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9, ಫ್ಲವರ್ಸ್ ಆರ್ ಡ್ಯಾಶ್, ದಟ್ ಈಸ್ ಸೆಲ್ಫ್ ಪಾಲಿನೇಟೆಡ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಪೆರಿಸ್ಪರ್ಮ್ ಈಸ್ ಎ ಡ್ಯಾಶ್, ಪೆರಿಸ್ಪರ್ಮ್ ಈಸ್ ಎ ಡ್ಯಾಶ್ ಅಂತ ಇದೆ. ಇದಕ್ಕೆ ರೆಮ್ನೆಂಟ್ ಆಫ್ ನ್ಯೂಕ್ಲಿಯಸ್, ದಟ್ ಈಸ್ ದ ರೈಟ್ ಆನ್ಸರ್. ನ್ಯೂಕ್ಲಿಯಸ್ ಅಲ್ಲ, ಅದು ನ್ಯೂಸಿಲಸ್. ಓದ್ಕಳಿತಮ್ಮ, ಯಾಕೆಂದರೆ ಫಸ್ಟ್ ಟೈಮ್ ಪ್ರೊನೌನ್ಸಿಯೇಷನ್ ಮಾಡೋ ಸಮಯದಲ್ಲಿ ಎಲ್ಲ ತಪ್ಪೇ ಆಗುವಂಥದ್ದು. ಯುವರ್ ಬಯೋ ಲೆಕ್ಚರರ್ he or she knows better than us, ಆಯಿತಾ, ಹೌ ಟು ಪ್ರೊನೌನ್ಸ್ ದೀಸ್ ಅಂತ. ಬನ್ನಿ, ಈಗ ಆನ್ಸರ್ ಎನಿ ಟು ದಿ ಫಾಲೋಯಿಂಗ್ ಇನ್ 3 or 5 sentences ಈಚ್ ಅಂತ ಇದೆ. ಇದು ಎಲ್ಲ ತಾವುಗಳು ಬರೀರಿ. ಈಚ್ ಕ್ವಶನ್ ಕ್ಯಾರೀಸ್ 2 marks. ಟೋಟಲ್ 4 questions ಆರ್ ದೇರ್. 4 ಪ್ರಶ್ನೆಗಳಲ್ಲಿ ತಾವುಗಳು ಬರೀಬೇಕಾಗಿರುವಂಥದ್ದು ಎಷ್ಟು ಇಲ್ಲಿ? ಕೇವಲ ಹೇಳಿ ನೋಡೋಣ. ಕೇವಲ
2 ಆಗಿರುತ್ತೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಯಾವುದು 4 ಇದೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲೂ ಕೂಡ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. 1 ಮಾರ್ಕ್ ಕ್ವಶನ್ಸ್ ಆಯಿತು. ಪಾರ್ಟ್ ಎನಲ್ಲಿ 1 ಮಾರ್ಕ್ ಕ್ವಶನ್ಸ್, ಪಾರ್ಟ್ ಬಿ ನಲ್ಲಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ವಿ, 3 ಮಾರ್ಕ್ಸ್ ಕ್ವಶನ್ಸ್ ಆರ್ ದೇರ್, ಮತ್ತೆ 3 ಮಾರ್ಕ್ಸ್ ಇದೆ. ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್ ಅಂತ ಟ್ರೈ ನೀ ಡಯಾಗ್ರಾಮ್ ಆಫ್ ಅಂತ ಇದೆ. ಆಮೇಲೆ ಮತ್ತೇನಿದೆ, ವಾಟ್ ಈಸ್ ಪಾಲಿನೇಷನ್ ಇದೆ, ಟೈಪ್ಸ್ ಆಫ್ ಪಾಲಿನೇಷನ್ ಇಸ್ ದೇರ್. ಮೇನ್ ಕ್ವಶನ್ ನಂಬರ್ 6 ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್. ಓಕೆ, 5 ಮಾರ್ಕ್ ಕ್ವಶನ್ಸ್ ಇದೆ. ಡಿಸ್ಕ್ರೈಬ್ ಡಬಲ್ ಫರ್ಟಿಲೈಸೇಷನ್ ಇದೆ. ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ LS ಆಫ್ ಗ್ರಾಸ್ ಎಂಬ್ರಿಯೋ, ಬಹಳ ಇಂಪಾರ್ಟೆಂಟ್ ಇದು. ಯಾವುದು ಕ್ವಶನ್ ನಂಬರ್ 21 ಇದೆ ಅಲ್ವಾ, ವೆರಿ ಇಂಪಾರ್ಟೆಂಟ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದೋಸ್ ಹೂ ವಾಂಟ್, ಯಾರಿಗೆಲ್ಲ ಇದೇ ಸೇಮ್ ಕ್ವಶನ್ ಪೇಪರ್ ಬೇಕೋ ಆಯಿತಾ, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದಿಸ್ ವಿಡಿಯೋ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಫ್ರೀಯಾಗಿ ಏನಂತೀರ ಲಿಂಕನ್ನು ನೀಡಿರ್ತೇನೆ, ತಗೊಳ್ಳೋ ಡೌನ್ಲೋಡ್ ಮಾಡ್ಕೋಬೋದು. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಫಿಸಿಕ್ಸ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಆಯಿತಾ. ವಾಚ್ ಅವರ್ ವಿಡಿಯೋಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.